ಮರ್ಸಿ ಕಿಲ್ಲಿಂಗ್, ಕ್ಯಾನ್ಸರ್ ಅಂತರು, ಇನ್ನೇನೋ ದೇಹನ ಕೊಯ್ಬೇಕಂಥದ್ದು, ಅಥವಾ ತಮ್ಮ ಮಲಮೂತ್ರಗಳಲ್ಲಿ ಒದ್ದಾಡಿಕೊಂಡು ಬದುಕುವಂಥದ್ದು, ಯಾರೂ ನೋಡಿಕೊಂಡೇ ಇರುವಂತಹ ಪರಿಸ್ಥಿತಿಯೋ, ತೀರಾ ನೋವುಗಳನ್ನು ಪ್ರತಿ ಕ್ಷಣ ಅನುಭವಿಸ್ತಾ ಇರೋದು, ಇಂಥದ್ದು ಇರೋದಕ್ಕಿಂತ ಹೋಗೋದೇ ಮೇಲಲ್ವಾ. ಅಂಥವ್ರನ್ನ ವೈದ್ಯಕೀಯ ಕ್ಷೇತ್ರದಲ್ಲಿ ನಿಧಾನವಾಗಿ ಅವರನ್ನು ಯಾವುದೋ ಒಂದು ರೂಪದಲ್ಲಿ ಅನೆಸ್ಥೇಷಿಯಾ ಕೊಟ್ಟು ಅಥವಾ ಬೇರೆ ಏನೋ ಕೊಟ್ಟು ನಿಧಾನವಾಗಿ ಕಳಿಸ್ಬಿಟ್ರೆ ಒಳ್ಳೇದಲ್ವಾ, ಭಾರ ಆಗೋದಿಲ್ವಾ ಅನ್ನುವ ಕಾರಣದ ದೃಷ್ಟಿಯಲ್ಲಿ ಅವರು ಅದನ್ನು ನ್ಯಾಯಾಂಗದ ಮುಂದೆ ಇಡ್ತಾರೆ. ಈ ದಯಾಮರಣ ಇದೆಯಲ್ಲ, ಇದು ಅತ್ಯಂತ ಸೂಕ್ಷ್ಮ. ಅಂದರೆ ಕೊಲೆ, ಆತ್ಮಹತ್ಯೆ ಮತ್ತು ದಯಾಮರಣ, ಈ ಮೂರನ ನಡುವೆ ಒಂದು 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 ತೆಳುವಾದ ಗೆರೆ ಇರುತ್ತೆ. ನೀವು ಅದನ್ನು ಯಾವ ರೀತಿ ಯಾರು ಡಿಸೈಡ್ ಮಾಡೋರು ಯಾರು? ನಾವೇ ಕಳಿಸ್ಕೊಡೋದಿದೆಯಲ್ಲ, ಅದು ಯಾವುದೋ ಊರಿಗೆ ಕಳಿಸೋದಲ್ಲ, ಬಾರದ ಊರಿಗೆ ಇನ್ಯಾವತ್ತೂ ಅವರು ನಮಗೆ ಸಿಗೋದಿಲ್ಲ. ದಯಾಮರಣವನ್ನು ಅನಿವಾರ್ಯವಾದರೆ ಮಾಡಬಹುದು. ಎಲ್ರಿಗೂ ನಮಸ್ಕಾರ. ನಾನು ವಿವೇಕಾನಂದ HK. ಪೀಪಲ್ TV ವೀಕ್ಷಕರಿಗೆ ಮತ್ತೊಮ್ಮೆ ನಮಸ್ಕಾರಗಳು. ಈಗ ನಾನು ಪ್ರಸ್ತಾಪಿಸುತ್ತಿರುವ ವಿಷಯ ದಯಾಮರಣ, ಮರ್ಸಿ ಕಿಲ್ಲಿಂಗ್. ಕೆಲವರು ಕೇಳಿರ್ಬೋದು, ಕೆಲವರು ಕೇಳದೇ ಇರ್ಬೋದು. ಏನು ದಯಾಮರಣ ಅಂತೇಳಿ? ದಯಾಮರಣ ಅಂದರೆ ಎಲ್ಲರಿಗೂ ಬದುಕುವ ಹಕ್ಕಿದೆ. ಯಾರೋ ಒಬ್ಬ ವ್ಯಕ್ತಿ ಬದುಕಲಿಕ್ಕೆ ಸಾಧ್ಯವೇ ಇಲ್ಲದಂಥ ಮಾನಸಿಕ, ದೈಹಿಕ, ಕೌಟುಂಬಿಕ ಆರೋಗ್ಯ ಸಮಸ್ಯೆ ಅಥವಾ ಮಾನಸಿಕ ಸಮಸ್ಯೆ ಬಂದಾಗ ಅವರು ಸರ್ಕಾರಕ್ಕೆ ಮನವಿ ಸಲ್ಲಿಸಿ, ನನಗೆ ಇನ್ನು ಬದುಕಲಿಕ್ಕೆ ಆಗ್ತಾ ಇಲ್ಲ, ಅಥವಾ ಬದುಕೋದು ಅರ್ಥವೂ ಇಲ್ಲ, ಮತ್ತು ನಾನು ತೀರಾ ದುರ್ಬಲ ಆಗಿದ್ದೀನಿ, ನನ್ನಿಂದ ನನ್ನ ಅವಲಂಬಿತರಿಗೆ ಅಥವಾ ನನ್ನ ಪೋಷಕರಿಗೆ ತುಂಬ ತೊಂದರೆ ಆಗ್ತಾ ಇದೆ ಅಂತ ಹೇಳಿದಾಗ ಸರ್ಕಾರ ಅನುಮತಿ ಕೊಟ್ಟು ಅವರನ್ನು ಸಹಜವಾಗಿ ಬೇರೆ ಬೇರೆ ವೈದ್ಯಕೀಯ ಕ್ಷೇತ್ರದಲ್ಲಿ ಬೇರೆ ಬೇರೆ ವಿಧಾನಗಳನ್ನು ಉಪಯೋಗಿಸಿ ತಾನೇ ತನ್ನ ಜೀವವನ್ನು ಬಿಡೋದು. ಅಂದರೆ ಇನ್ನೊಬ್ಬ ಡಾಕ್ಟ್ರು ಅವರ ಜೀವನ ಹೋಗೋ ಥರ ಅದು ಮರ್ಸಿ ಕಿಲ್ಲಿಂಗ್ ಅಂತಾರೆ. ಅಂದರೆ ದಯಾಮರಣ. ಅವ್ರಿಗೆ ಒಂದು ಇಂಜೆಕ್ಷನ್ ರೂಪದಲ್ಲೋ ಬೇರೆ ಏನೋ ಕೊಟ್ಟು ಅವರೇ ಈ ಲೋಕವನ್ನು ಬಿಟ್ಟು ಹೋಗೋದು. ಜೈನ ಧರ್ಮದಲ್ಲಿ ಕೂಡ ಈ ಸಲ್ಲೇಖನ ವ್ರತ ಇದೆ. ಉಪವಾಸ ಮಾಡಿ ಒಂದು ದಿನ ಅವರೇ ಒಂಥರ ಆತ್ಮಹತ್ಯೆನೋ ಅಥವಾ ದೇಹವನ್ನು ಬಿಡೋದು, ಯಾವ ಪದಗಳು ಬೇಕಾದರೂ ಉಪಯೋಗಿಸ್ಕೋಬೋದು. ಯಾಕೆಂದರೆ ಇದು ತುಂಬ ಕಾಂಪ್ಲಿಕೇಟೆಡ್. ಯಾವ ಪದ ಉಪಯೋಗಿಸಿದ್ರು ಕೂಡ ಅದಕ್ಕೆ ವಿರುದ್ಧ ದಿಕ್ಕಿನಲ್ಲಿ ಮತ್ತಷ್ಟು ಅಭಿಪ್ರಾಯಗಳು ರೂಪುಗೊಳ್ತವೆ. ಆದರೆ ಈ ದಯಾಮರಣ ನನಗೆ ಇತ್ತೀಚೆಗೆ ಸ್ವಲ್ಪ ಕಾಡಿದ್ದು. ಯಾಕೆ ಅಂದರೆ ದಾವಣಗೆರೆಯಲ್ಲಿ ಒಬ್ಬ ನಿವೃತ್ತ ಶಿಕ್ಷಕಿ ಕರಿಬಸಮ್ಮ ಅಂತ ಇದ್ದಾರೆ. ಇತ್ತೀಚೆಗಷ್ಟೇ ಅವರನ್ನು ನಾನು ಭೇಟಿನೂ ಆಗಿದ್ದೆ. ಅವರು ದಯಾಮರಣದ ಪರವಾಗಿ ಸಾಕಷ್ಟು ಕಾನೂನಾತ್ಮಕವಾಗಿ ಹೋರಾಡಿ ಹೈಕೋರ್ಟಿಂದ ನೆಕ್ಸ್ಟ್ ಸುಪ್ರೀಂ ಕೋರ್ಟ್ಗೆ ಹೋಗಿ ಅಲ್ಲಿ ಇತ್ತೀಚೆಗೆ ಒಂದು ವರ್ಡಿಕ್ ಕೂಡ ಆಗಿದೆ. ದಯಾಮರಣವನ್ನು ಅನಿವಾರ್ಯವಾದರೆ ಮಾಡಬಹುದು. ಅದು ವೈದ್ಯಕೀಯ ಅದಕ್ಕೊಂದು ಮಾನದಂಡಗಳನ್ನು ಫಿಕ್ಸ್ ಮಾಡಿ ಡಾಕ್ಟ್ರುಗಳು ಫಿಕ್ಸ್ ಮಾಡೋದಾದರೆ ದಯಾಮರಣವನ್ನು ಪಾಲಿಸ್ಬೋದು ಅಂತೇಳಿ ಅತ್ಯಂತ ವಿಶೇಷ ಘಟನೆಗಳಲ್ಲಿ ಕೊಟ್ಟಿದ್ದಾರೆ. ನನಗೆ ವೈಯಕ್ತಿಕವಾಗಿ ಅದ್ರ ಬಗ್ಗೆ ಅಂಥ ಒಲವಿರಲಿಲ್ಲ. ಅಂದರೆ ನಮ್ಮ ಕಣ್ಣು ಮುಂದೆಯೇ ನಾನು ದಯಾಮರಣ ಮನುಷ್ಯ ದೃಷ್ಟಿಯಲ್ಲಿ ಹೇಳ್ತಾ ಇದ್ದೀನಿ, ಪ್ರಾಣಿಗಳ ದೃಷ್ಟಿಯಲ್ಲಿ ಸದ್ಯಕ್ಕೆ ಹೇಳ್ತಾ ಇಲ್ಲ. ಮನುಷ್ಯ ನಾಗರಿಕ ಸಮಾಜದಲ್ಲಿ ನಮ್ಮದೇ ಅಣ್ಣ, ಅಕ್ಕ, ತಂದೆ, ತಾಯಿ, ಅಜ್ಜ, ಅಜ್ಜಿ, ಮಗ, ಮಗಳು ಯಾರೇ ಇರಬಹುದು, ಅವರು ಇನ್ನು ಬದುಕಲಿಕ್ಕೆ ಆಗದೇ ಇರೋವಂಥದ್ದು, ಉದಾಹರಣೆಗೆ ಕೋಮಾಗೆ ಹೋಗಿರ್ಬೋದು, ಅಥವಾ ಅವರ ಕೆಲಸಗಳನ್ನು ಅವರೇ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಆಗದೇ ಇರ್ಬೋದು, ಇನ್ನು ಚೇತರಿಸಿಕೊಳ್ಳುವ ಯಾವ ಲಕ್ಷಣಗಳು ಇರಬಾರ್ದು. ಅಂಥ ಸಂದರ್ಭದಲ್ಲಿ ಅವರೇ ಕೇಳ್ಕೊಬೋದು, ಅಯ್ಯೋ ನಾನು ಬೇಗ ಹೋಗ್ಬಿಟ್ರೆ ಸಾಕು, ನನ್ನನ್ನು ಬೇಗ ಕಳಿಸಿ ಅಂತೆಲ್ಲ. ಹೇಗೆ ಅವರನ್ನು ನಾವು ಕಳಿಸ್ಕೊಳ್ಳೋದು? ಅವರನ್ನು ನೋಡಿಕೊಳ್ಳುವ ಕೊನೆಯ ಹಂತದವರೆಗೂ. ಯಾಕೆಂದರೆ ಇಡೀ ಜೀವರಾಶಿ ಹೋರಾಡೋದೇ ಬದುಕಲಿಕ್ಕೆ, ಸಾಯಲಿಕ್ಕೆ ಅಲ್ಲ, ಬದುಕಲಿಕ್ಕೆ. ಅಂಥ ಸಂದರ್ಭದಲ್ಲಿ ನಮ್ಮ ಕಣ್ಣು ಮುಂದೆನೆ ನಾವು ಅವರನ್ನು ಹೇಗೆ ಕಳಿಸ್ಕೊಳ್ಳೋದು? ಸರ್ಕಾರದ ಜವಾಬ್ದಾರಿ ಇಲ್ವಾ? ಸಮಾಜದ ಜವಾಬ್ದಾರಿ ಇಲ್ವಾ? ಕುಟುಂಬದ ಜವಾಬ್ದಾರಿ ಇಲ್ವಾ? ಸಂಘ ಸಂಸ್ಥೆಗಳ ಜವಾಬ್ದಾರಿ ಇಲ್ವಾ? ಕಾನೂನಿನ ಜವಾಬ್ದಾರಿ ಇಲ್ವಾ? ಅವರ ರಕ್ತ ಸಂಬಂಧಿಗಳ ಜವಾಬ್ದಾರಿ ಇಲ್ವಾ? ಬದುಕು ವೇಗ ಮತ್ತು ಸಂಕೀರ್ಣ ಆದಷ್ಟು ಆ ಥರದವ್ರನ್ನ ಬಿಟ್ಟು ಕಳಿಸ್ಬಿಡ್ಬೇಕಾ ಅನ್ನುವುದು ಯಾವಾಗಲೂ ನನ್ನ ಯೋಚನೆ ಇತ್ತು. ಇಲ್ಲ, ಕೊನೆಯ ಹಂತದವರೆಗೂ ನಾವು ಅವರನ್ನು ನೋಡ್ಕೊಳ್ಳೋಣ, ಸಹಜವಾಗಿ ಅದಷ್ಟು ಕದೆ ಉಸಿರು ನಿಲ್ಲುವವರೆಗೂ ನಾವು ಯಾರೋ ಒಬ್ಬರು ಅವರನಿಗೆ ಆಶ್ರಯ ನೋಡೋಣ, ನೋವುಗಳು ಕಡಿಮೆ ಆಗಲಿಕ್ಕೆ ಆಸ್ಪತ್ರೆ ಇದೆ, ಅದನ್ನು ನೋಡಿಸ್ತಾ ಅನ್ನೋದು ನನ್ನ ಆಗಿದ್ರು ಕೂಡ ಕರಿಬಸಮ್ಮ ಅವರು ಹೇಳುವ ರೀತಿ ಏನು ಅಂದರೆ,
ಕ್ಯಾನ್ಸರ್ನಂಥವ್ರು, ಇನ್ನೇನೋ ದೇಹನ ಕೊಯ್ಬೇಕಂಥದ್ದು, ಅಥವಾ ತಮ್ಮ ಮಲಮೂತ್ರಗಳಲ್ಲಿ ಒದ್ದಾಡಿಕೊಂಡು ಬದುಕುವಂಥದ್ದು, ಯಾರೂ ನೋಡಿಕೊಂಡೇ ಇರುವಂತಹ ಪರಿಸ್ಥಿತಿಯೋ, ತೀರಾ ನೋವುಗಳನ್ನು ಪ್ರತಿ ಕ್ಷಣ ಅನುಭವಿಸ್ತಾ ಇರೋದು, ಇಂಥದ್ದು ಇರೋದಕ್ಕಿಂತ ಹೋಗೋದೇ ಮೇಲಲ್ವಾ. ಅಂಥವ್ರನ್ನ ವೈದ್ಯಕೀಯ ಕ್ಷೇತ್ರದಲ್ಲಿ ನಿಧಾನವಾಗಿ ಅವರನ್ನು ಯಾವುದೋ ಒಂದು ರೂಪದಲ್ಲಿ ಅನೆಸ್ಥೇಷಿಯಾ ಕೊಟ್ಟು ಅಥವಾ ಬೇರೆ ಏನೋ ಕೊಟ್ಟು ನಿಧಾನವಾಗಿ ಕಳಿಸ್ಬಿಟ್ರೆ ಒಳ್ಳೇದಲ್ವಾ, ಭಾರ ಆಗೋದಿಲ್ವಾ ಅನ್ನುವ ಕಾರಣದ ದೃಷ್ಟಿಯಲ್ಲಿ ಅವರು ಅದನ್ನು ನ್ಯಾಯಾಂಗದ ಮುಂದೆ ಇಡ್ತಾರೆ. ಅನೇಕರು ಅದನ್ನೂ ಸರಿ ಅಂತ ಹೇಳ್ತಾರೆ. ಯಾಕೆಂದರೆ ನಾವು ಇನ್ನೊಬ್ಬರಿಗೆ ತುಂಬ ಭಾರ ಆಗಿ ಹೋಗೋದಕ್ಕಿಂತ ಈ ರೀತಿ ಒಂದು ಯಾಕೆಂದರೆ ಆತ್ಮಹತ್ಯೆ ಮಾಡ್ಕೊಳೋದು ಅಪರಾಧ ಆಗುತ್ತೆ, ಅದರಿಂದ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ, ಮತ್ತು ಅದಕ್ಕೆ ಧೈರ್ಯನೂ ಬೇಕಾಗುತ್ತೆ, ಅದಾಗೋದಿಲ್ಲ. ಆದರೆ ಆ ಸಂದರ್ಭದಲ್ಲಿ ಆತ್ಮಹತ್ಯೆ ಮಾಡೋಕ್ಕೂ ಆಗಲ್ಲ. ಒಂದೊಂದ್ಸರಿ ಹೇಗಿರುತ್ತೆ ಅಂದರೆ ಆ ವ್ಯಕ್ತಿಗೆ ಎಲ್ಲೋ ಒಂದು ಕಡೆ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಬಾಡಿ ಚಲನೆನೇ ಇರೋದಿಲ್ಲ, ಆತ್ಮಹತ್ಯೆ ಮಾಡ್ಕೊಳ್ಲಿಕ್ಕೂ ಆತನ ಕೈಯಲ್ಲಿ ಸಾಧ್ಯ ಆಗಲ್ಲ. ಅಂತಹ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒಂದು ಅಪ್ಲಿಕೇಶನ್ ಹಾಕಿ ಮಾಡ್ಬೋದಲ್ಲ ಅನ್ನೋದು ಅವರ ಇದಕ್ಕೆ. ಈಗ ಅದು ಆಗಿದೆ. ನಾನು ಅದೆಲ್ಲ ಯೋಚನೆ ಮಾಡಿದ್ಮೇಲೆ ಅನಿಸಿದ್ದು, ಅದು ತೀರಾ ಕೋಮು ಹೋದಾಗ ಅಥವಾ ಕೋಮಾಗಿ ಹೋದಾಗ ಅಥವಾ ಬೇರೆ ತೀರಾ ಇನ್ನೇನು ಆಗಲ್ಲ ಅಂತ ಅದು ಲಾಸ್ಟ್ ಆಪ್ಷನ್ ಆಗಬೇಕೇ ಹೊರತು ಅದರ ದುರುಪಯೋಗ ಆಗೋಗಿ ಯಾರಿಗೋ ಒಬ್ಬರು ಸಹಜವಾಗಿ ಇನ್ನೂ ಬದುಕುವ ಆಸೆ ಇದ್ದು, ಬದುಕುವ ಛಲ ಇದ್ದು, ರಿಕವರಿ ಚಾನ್ಸಸ್ ಇದ್ದರೆ ಹಣದ ಆಸೆಗೋ ಆಸ್ತಿ ಆಸೆಗೋ ಏನಾದರೂ ಇದನ್ನು ದುರುಪಯೋಗ ಪಡಿಸ್ಕೊಬೋದು ಅನ್ನೋ ಭಯ ನನಗಿದೆ. ಅದನ್ನು ಕೊಲೆ ಅಂತೆ ಕನ್ಸಿಡರ್ ಮಾಡಬೇಕಾಗುತ್ತೆ ನಾವು. ಯಾಕೆಂದರೆ ಈ ದಯಾಮರಣ ಇದೆಯಲ್ಲ, ಇದು ಅತ್ಯಂತ ಸೂಕ್ಷ್ಮ. ಅಂದರೆ ಕೊಲೆ, ಆತ್ಮಹತ್ಯೆ ಮತ್ತು ದಯಾಮರಣ ಈ ಮೂರನ ನಡುವೆ ಒಂದು 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 ತೆಳುವಾದ ಗೆರೆ ಇರುತ್ತೆ. ನೀವು ಅದನ್ನು ಯಾವ ರೀತಿ ಯಾರು ಡಿಸೈಡ್ ಮಾಡೋರು ಯಾರು? ಅದಕ್ಕೆ ಸರ್ಕಾರ ಒಂದು ವೈದ್ಯಕೀಯ ತಂಡವನ್ನಾಗಲಿ ಅಥವಾ ಮಾನಸಿಕ ವ್ಯಕ್ತಿ ಅದಕ್ಕೆ ಸಂಬಂಧಪಟ್ಟ ವಿಷಯ ತಜ್ಞರ ತಂಡವನ್ನು ಒಂದು ಮಾಡಬೇಕಾಗುತ್ತೆ. ಅದನ್ನು ಕೂಡ ಕೋರ್ಟಿನ ಮೂಲಕವೇ ಕೋರ್ಟೇ ಆರ್ಡರ್ ಕೊಟ್ಟು ಅನಂತರ, ಯಾಕೆಂದರೆ ಇದಕ್ಕೇನು ಅರ್ಜೆನ್ಸಿ ಇರೋದಿಲ್ಲ, ಏನೋ ಒಂದಷ್ಟು ಸಮಯವನ್ನು ತಗೊಂಡು ಆಮೇಲೆ ಅದು ಆಗೋದಾದರೆ ಒಂದು ವೈದ್ಯಕೀಯ ತಂಡಕ್ಕೆ ಅದನ್ನು ಕೊಡಬಹುದಾದ ಸಾಧ್ಯತೆಯನ್ನು ಆಕ್ಚುಲಿ ಅದು ಕೂಡ ಮಾನವೀಯವೇ. ವಿಶ್ವದ ಕೆಲವು ದೇಶಗಳಲ್ಲಿ ಇದೆ, ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ಭಾರತದಂಥ ಸಾಂಸ್ಕೃತಿಕ ವ್ಯಕ್ತಿತ್ವದ ದೇಶಕ್ಕೆ ಈ ಕಾನೂನನ್ನು ತುಂಬ ಎಚ್ಚರಿಕೆಯಿಂದ ತೀರಾ ಅನಿವಾರ್ಯವಾದಾಗ ಮಾತ್ರ ಮಾಡಬೇಕಾಗುತ್ತೆ. ನೀವು ನೋಡಿ, ದಯಾಮರಣ ಅನ್ನೋದು ಅಂಥವ್ರಿಗೆ ಮಾತ್ರ, ಎಲ್ರಿಗೂ ಅಲ್ಲ. ಎಲ್ರಿಗೂ ಕೆಲವ್ರಿಗೆ ಹಾಸ್ಪಿಟ್ಲಲ್ಲೇ ಸತ್ತೋಗ್ತಾರೆ, ಕೆಲವ್ರಿಗೆ ಅಪಘಾತದಲ್ಲಿ ಬೇರೆ ಬೇರೆ ಥರದಲ್ಲಿ ಸಹಜವಾಗಿ ಸಾವಾಗ್ತಿದ್ದಾರೆ, ಅದಲ್ಲ. ಆದರೆ ಹೇಳಿದ್ನಲ್ಲ, ರೇರು ಅವರ ಹೃದಯ ಮತ್ತು ಮೆದುಳು ಕೆಲಸ ಮಾಡ್ತಾನೇ ಇರುತ್ತೆ, ಆದರೆ ಬೇರೆ ಯಾವುದು ಇರೋದಿಲ್ಲ. ಮತ್ತು ಅವರಿಗೆ ಪೋಷಕರಾಗಲಿ ಇನ್ನೊಂದು, ಯಾಕೆಂದರೆ ವಯಸ್ಸಾದ ಮೇಲೆ ನಮ್ಮ ಅವಲಂಬಿತರು ಕೂಡ, ನಮ್ಮ ಸ್ನೇಹಿತರು ಎಲ್ಲರೂ ಬಿಟ್ಟು ಹೋಗ್ಬಿಟ್ಟಿರ್ತಾರೆ ಸಾಮಾನ್ಯವಾಗಿ, ಇನ್ನೊಂದು ಬೇರೆ ಜನ್ರೇಷನ್ ಬಂದ್ಬಿಟ್ಟಿರುತ್ತೆ. ಸೊ ಅಂತಹ ಸಂದರ್ಭದಲ್ಲಿ ದಯಾಮರಣವನ್ನು ಪರಿಶೀಲಿಸಬಹುದೇನೋ ಅನ್ನುವ ಹಂತಕ್ಕೆ ನಾನಿದ್ದೀನಿ. ಆದರೆ ಕರಿಬಸಮ್ಮ ಅವರು ಆ ವಿಷಯದಲ್ಲಿ ತುಂಬ ಸ್ಪಷ್ಟವಾಗಿದ್ದಾರೆ. ಆಗೋದಿಲ್ಲ, ತೀರಾ ಈಗ ಕ್ಯಾನ್ಸರ್ ರೋಗಿಗಳಿಗೆ ಅದು ಬೇರೆ ಬೇರೆ ಎಲ್ಲ ದೇಹದ ಬೇರೆ ಬೇರೆ ಭಾಗಗಳಿಗೆ ಮಲಮೂತ್ರ ವಿಸರ್ಜನೆಯ ಹೋಲುಗಳನ್ನು ಮಾಡಲಾಗುತ್ತದೆ, ಅಥವಾ ಇನ್ನೂ ಬೇರೆ ಬೇರೆ ರೀತಿಯ ಇದಿರ್ತವೆ. ಅದನ್ನು ಸಾಮಾನ್ಯ ಜನ ನೋಡ್ಲಿಕ್ಕೂ ಆಗಲ್ಲ, ಸಹಿಸ್ಕೊಳ್ಳಿಕ್ಕೂ ಆಗಲ್ಲ. ಅಂತ ಸಂದರ್ಭದಲ್ಲಿ ಹೋಗ್ಬಿಡೋದೇ ಒಳ್ಳೇದಲ್ವಾ ಅಂತಾರೆ. ಅದಕ್ಕೆ ಕೆಲವು ಏಜನ್ನು ಕೂಡ ಫಿಕ್ಸ್ ಮಾಡಬೇಕಾಗುತ್ತೆ, ಯಾವ ಏಜ್ ನಂತರ ದಯಾಮರಣಕ್ಕೆ ಅಂತ. ಇನ್ನು ಅನೇಕ ನೀವು ಅನ್ಕೊಂಡಿರೋ ದಯಾಮರಣ ಅಂತ ಕೆಲವ್ರು ಯಾರೋ ಆಫೀಸರ್ಸು, ಕೆಲವ್ರು ಇನ್ಯಾರೋ ಹೆಣ್ಣು ಮಕ್ಕಳು, ಕೆಲವ್ರು ಇನ್ಯಾರೋ ಏನೋ ಅನ್ಯಾಯ ಆಗುತ್ತೆ ಅದರಿಂದ ನಂಗೆ ಬದುಕಕ್ಕಾಗಲ್ಲ ದಯಾಮರಣ ಕೊಡಿ ಅಂತ ಬರೀತಾರಲ್ಲ, ಅದಲ್ಲ. ನಾನು ಹೇಳ್ತಾ ಇರೋದು ವೈದ್ಯಕೀಯ ಕ್ಷೇತ್ರದ ಸವಾಲುಗಳಿದಾವಲ್ಲ, ಆ ಸವಾಲುಗಳಲ್ಲಿ ಆ ವ್ಯಕ್ತಿ ನಿರ್ಜೀವ ಆಗೋಗ್ತಾನೆ, ಕೋಮಾಗೋಗ್ತಾನೆ ಅನ್ನೋ ಸಂದರ್ಭಗಳಲ್ಲಿ ಮಾತ್ರ ಪರಿಶೀಲನೆ. ಇನ್ಯಾರೋ ಮಾನಸಿಕವಾಗಿ ಇನ್ನೇನೋ ತೊಂದರೆಗಳಿಗೆ ದಯಾಮರಣ ಕೊಡಲೇಬಾರ್ದು, ಸಮಾಜ ಆ ರೀತಿ ಆಗಲೇಬಾರ್ದು. ಈ ರೀತಿಯ ಸಮಾಜ ಮಾಡ್ಬೋದು. ನೋಡೋಣ, ಈ ದಯಾಮರಣ ಅನ್ನೋದು ಕೂಡ ಒಂದು ಈ ಸಮಾಜದ ಒಂದು ಸವಾಲು. ತುಂಬ ಜಾಸ್ತಿ ಜನ ಏನಿರೋದಿಲ್ಲ, ಅದಕ್ಕಿರೋರು ತೀರಾ ರೇರ್ ಬಹಳ ಕಡಿಮೆ. ಆದರೆ ಆ ಥರದ ಇದ್ದಾಗೂ ಕೂಡ ಸರ್ಕಾರ ಈಗ ಕಾನೂನು ಹೇಳಿದೆ ದಯಾಮರಣವನ್ನು ಪಾಲಿಸ್ಬೋದು, ಅದಕ್ಕೆ ಮಾನದಂಡಗಳನ್ನು ಫಿಕ್ಸ್ ಮಾಡಿ ಅಂತೇಳಿ. ನೋಡೋಣ ಏನಾಗುತ್ತೆ ಅಂತ. ಆ ಪರಿಸ್ಥಿತಿ ಯಾರಿಗೂ ಬರದೇ ಇರಲಿ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಯಾಕೆಂದರೆ ನಮ್ಮ ಕಣ್ಣು ಮುಂದೆನೇ ಇನ್ನೊಬ್ಬರನ್ನ, ನೀ ಸಹಜವಾಗಿ ಸತ್ತೋಗ್ತಾರೆ, ಅದಕ್ಕೇನು ಮಾಡೋಕ್ಕಾಗಲ್ಲ, ದುಃಖ ಆಗುತ್ತೆ. ಆದರೆ ನಾವೇ ಕಳಿಸ್ಕೊಡೋದಿದೆಯಲ್ಲ, ಅದು ಯಾವುದೋ ಊರಿಗೆ ಕಳಿಸೋದಲ್ಲ, ಬಾರದ ಊರಿಗೆ ಇನ್ಯಾವತ್ತೂ ಅವರು ನಮಗೆ ಸಿಗೋದಿಲ್ಲ. ಅದು ಯಾಕೆಂದರೆ ಅವರು ಕೂಡ ನಮಗಾಗಿ ಎಷ್ಟೋ ಮಾಡಿರ್ತಾರೆ. ಅಂಥ ಸಂದರ್ಭಗಳಲ್ಲಿ ಬಹಳ ಸರಿ ಯೋಚನೆ ಮಾಡಬೇಕಾಗುತ್ತೆ. ಏನೇ ಆಗಲಿ, ದಯಾಮರಣ ಅನ್ನುವುದು ಕೂಡ ಅದ್ರ ಸಂಖ್ಯೆ ಮುಖ್ಯ ಅಲ್ಲ. ಸಮಾಜ ನೋಡಬೇಕಾದಂತಹ, ಸಮಾಜ ಪರಿಶೀಲಿಸಬೇಕಾದಂತಹ ಆ ಪರಿಸ್ಥಿತಿಯೇ ಬಂದಾಗ ಯಾವ ರೀತಿ ಎದುರಿಸ್ಬೇಕು ಅನ್ನೋ ಒಂದು ಸವಾಲಿದೆ. ಸೊ ಆ ಸಬ್ಜೆಕ್ಟು
ನಮ್ಮ ಪೀಪಲ್ ಟಿವಿಯ ವೀಕ್ಷಕರಿಗೂ ಗೊತ್ತಾಗಲಿ ಅಂತೇಳಿ ದಯಾಮರಣ ಅನ್ನುವ ಒಂದು ಸಬ್ಜೆಕ್ಟನ್ನು ಕೂಡ ಅದ್ರ ಬಗ್ಗೆ ಒಂದು ಜಾಗೃತಿ ಮೂಡಲಿ ಅಂತೇಳಿ, ಮತ್ತು ಮಾನವೀಯ ಮೌಲ್ಯಗಳು ಮತ್ತು ಜೀವನ ಎಷ್ಟು ಕಾಳಜಿಯುಕ್ತ ಜೀವನ ಎಷ್ಟೊಂದು ಶ್ರೇಷ್ಠವಾದದ್ದು ಅನ್ನೋದಕ್ಕೆ ನಾನು ಈ ದಯಾಮರಣ ಸಬ್ಜೆಕ್ಟ್ ಹೇಳಿದೆ. ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದಗಳು, ನಮಸ್ಕಾರ.